ನಮಸ್ಕಾರ. ಒಂದು ಹಳ್ಳಿಯಲ್ಲಿ ಭೀಮಣ್ಣ ಅಂತ ಒಬ್ಬ ರೈತ ಇದ್ದ. ಅವನ ಬಳಿ ರಾಮು ಮತ್ತು ಸೋಮು ಎನ್ನುವ 2 ಎತ್ತುಗಳಿದ್ದು. ಅವಿಬ್ಬರೂ ಪ್ರಾಮಾಣಿಕವಾಗಿದ್ದು ಯಾವಾಗಲೂ ಭೀಮಣ್ಣನಿಗಾಗಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದರು. ಭೀಮಣ್ಣ ಅವುಗಳ ಸಹಾಯದಿಂದ ಶ್ರೀಮಂತನಾಗಿ ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದ. ಹೀಗೆ ಒಂದಿನ ಭೀಮಣ್ಣ ಹೊಲದಲ್ಲಿ ಉಳುಮೆ ಮಾಡ್ತಾ ಇರುವಾಗ ಪಾಪ ರಾಮು ಮತ್ತು ಸೋಮುವಿಗೆ ತುಂಬ ಆಯಾಸವಾಗಿತ್ತು. ಯಾಕೋ ಆ ದಿನ ಕೆಲಸವನ್ನೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಕುಸಿದು ಕುಳಿತುಕೊಂಡು ಬಿಟ್ಟು. ಇದನ್ನು ನೋಡಿದಂತಹ ಪಕ್ಕದ ಹೊಲದ ರೈತ ಬಂದು ಹೇಳ್ತಾನೆ, ಭೀಮಣ್ಣ, ನಿನ್ನ 2 ಎತ್ತುಗಳು ಮುದಿಯಾಗಿ ಹೋದವು, ಅವುಗಳನ್ನು ಮಾರಿಬಿಡು ಅಂತ. ಭೀಮಣ್ಣ ನಕ್ಕು ಸುಮ್ಮನಾಗ್ತಾನೆ. ಸಂಜೆ ಮನೆಗೆ ಬಂದು ನೋಡ್ತಾನೆ, ಯಾಕೋ 2 ಎತ್ತುಗಳು ಬಹಳ ಬೇಸರದಿಂದ ಇತ್ತು. ಅವುಗಳ ಕಣ್ಣಿಂದ ನೀರು ಸುರಿತಾ ಇತ್ತು. ಅದನ್ನು ಅರ್ಥ ಮಾಡಿಕೊಂಡಂತಹ ಭೀಮಣ್ಣ ಹೇಳ್ತಾನೆ, ಅಯ್ಯೋ, ನಾನು ನಿಮ್ಮನ್ನು ಅವನು ಹೇಳ್ದ ಅಂತ ಮಾರ್ತೀನ? ಖಂಡಿತವಾಗೂ ಮಾರಲ್ಲ. ಯಾಕಂತ ಹೇಳಿದರೆ ನನ್ನ ಪಾಲಿಗೆ ನೀವು ಕೇವಲ ಪ್ರಾಣಿಗಳಲ್ಲ, ನನ್ನ ಮಕ್ಕಳಿದ್ದ ಹಾಗೆ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಏನು ಚಿಂತೆ ಮಾಡಬೇಡಿ ಅಂತ ಅವುಗಳ ಮೈದಡವಿ ಪ್ರೀತಿ ಮಾಡ್ತಾನೆ. ಅವುಗಳಿಗೆ ಹುಲ್ಲು, ನೀರು ಎಲ್ಲವನ್ನು ಕೊಡ್ತಾನೆ. ಹೌದು ಸ್ನೇಹಿತರೆ, ನಮಗಾಗಿ ಕಷ್ಟಪಟ್ಟು ದುಡಿಯುತ್ತಿರುವಂತಹ ಪ್ರಾಣಿಗಳಿಗೆ ನಾವು ತೋರಿಸುವಂತಹ ಪ್ರೀತಿ, ಗೌರವವೇ ದೊಡ್ಡದಾಗಿರ್ತದೆ. ಧನ್ಯವಾದ.